ಪೊಲೀಸ್ ವತಿಯಿಂದ ನಿರಂತರವಾಗಿ ನಾವೇನು ರೌಡಿ ಶೀಟರ್ಸ್ ಇದ್ದಾರೆ ಅವ್ರ ಮೇಲೆ ನಾವು ಸರ್ಪ್ರೈಸ್ ಸರ್ಚ್ ಗಳನ್ನ ಮಾಡ್ತಾ ಇದ್ದೀವಿ ಮತ್ತು ಇತ್ತೀಚೆಗೆ ಕಳೆದ ಕೆಲವು 3-4 ತಿಂಗಳುಗಳಿಂದ ಠಾಣಾ ಮಟ್ಟದಲ್ಲಿ ನಾವು ರೌಡಿ ಪರೇಡ್ಗಳು ಮತ್ತು ರೌಡಿ ಶೀಟರ್ಸ್ ಗಳ ಮನೆ ಪರಿಶೀಲನೆ ಮಾಡೋದನ್ನ ರ್ಯಾಂಡಮ್ ಆಗಿ ಮಾಡ್ತಾ ಇದ್ದೀವಿ. ಇವತ್ತು ಬೆಳಗಿನ ಜಾವ ಕಲಬುರಗಿ ನಗರದಾದ್ಯಂತ ಎಲ್ಲಾ ಪೊಲೀಸ್ ಸ್ಟೇಷನ್ ಅಧಿಕಾರಿ ACPs ಇನ್ಸ್ಪೆಕ್ಟರ್ಗಳಿಗೆ ನಾವು ನಿರ್ದೇಶನ ಕೊಟ್ಟಿದ್ದೀವಿ. ಸರ್ಪ್ರೈಸ್ ಆಗಿ ಮ್ಯಾಕ್ಸಿಮಮ್ ರೌಡಿ ಶೀಟರ್ಸ್, ಅದರಲ್ಲಿ ಪ್ರತಿ ಸ್ಟೇಷನ್ ಅಲ್ಲಿ ಇರುವಂತಹ ಆಕ್ಟಿವ್ ರೌಡಿ ಶೀಟರ್ಸ್ ಇರುವಂತದ್ದು, ಟಾಪ್ 10 ರೌಡಿ ಶೀಟರ್ಸ್ ಇರುವಂತದ್ದು, ಅದ್ರ ಜೊತೆಗೆ ಇತ್ತೀಚೆಗೆ ಕೆಲವು ರೌಡಿ ಶೀಟರ್ಸ್ಗಳು ಆಕ್ಟಿವ್ ಆಗಿದಾರಂತ ಕೆಲವು ಮಾಹಿತಿ ಆಧಾರಗಳ ಮೇರೆಗೆ ಅಂತವರ ಒಂದು ಐಡೆಂಟಿಫೈ ಮಾಡಿ ಮ್ಯಾಕ್ಸಿಮಮ್ ರೌಡಿ ಶೀಟರ್ಸ್ ಗಳ ಮನೆಗಳನ್ನ ಸರ್ಚ್ ಮಾಡ್ಲಿಕ್ಕೆ ನಿರ್ದೇಶನವನ್ನ ಮಾಡಲಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕಲಬುರಗಿ ನಗರದ ಬೆಳಗಿನ ಜಾವ 3-4 ಗಂಟೆಯಿಂದ ಸರ್ಪ್ರೈಸ್ ಸರ್ಚ್ ಸ್ಟಾರ್ಟ್ ಆಗಿರುವಂತದ್ದು. ಒಟ್ಟು 327 ರೌಡಿ ಶೀಟರ್ಸ್ ಗಳ ಮನೆಗಳಲ್ಲಿ ಪರಿಶೀಲನೆ ಮಾಡಲಾಗಿದೆ. ಅದರಲ್ಲಿ ನಾರ್ತ್ ಸಬ್ ಡಿವಿಷನ್ ಅಲ್ಲಿ 127 ಮತ್ತು ಸೌತ್ ಸಬ್ ಡಿವಿಷನ್ ಅಲ್ಲಿ 103 ರೌಡಿ ಶೀಟರ್ಸ್ಗಳು ಮತ್ತು ಸಬ್ ಅರ್ಬನ್ ಡಿವಿಷನ್ ಅಲ್ಲಿ 97 ರೌಡಿ ಶೀಟರ್ಸ್ ಗಳ ಮನೆಗಳನ್ನ ಪರಿಶೀಲನೆ ಮಾಡಲಾಗಿದೆ. ಮತ್ತು ಎಲ್ಲಾ ರೌಡಿ ಶೀಟರ್ಸ್ ಗಳ ಮನೆ ಪರಿಶೀಲನೆ ಮಾಡಿ ಇಲ್ಲಿ ನಮ್ಮ CR ಪರೇಡ್ ಗ್ರೌಂಡ್ ಗೆ ಕರೆಸಿ ಅವರಿಗೆ ಸೂಕ್ತ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಈಗ ಯಾರು ರೂಢಿಗತ ಅಪರಾಧಿಗಳಿದ್ದಾರೆ ಮತ್ತು ಇತ್ತೀಚೆಗೆ ಕೆಲವರು ಬಾಲ ಬೀಸ್ತಾ ಇದ್ದಾರೆ, ಅವ್ರ ಮೇಲೆ ಗ್ರೇಡೆಡ್ ಏನು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕನ್ನೋದು ಕೂಡ ನಮ್ಮ ಅಧಿಕಾರಿಗಳಿಗೆ ನಾವು ನಿರ್ದೇಶನವನ್ನ ನೀಡಿದ್ದೀವಿ. ಅದರಲ್ಲಿ ಯಾರಿಗೆ ಗಡೀಪಾರು ಮಾಡಬೇಕು, ಯಾರು ಗುಂಡಾಕ್ಟಿಗೆ ಬಿಟ್ಟಿದ್ದಾರೆ ಮತ್ತು ಯಾರು ಈ ಬಾಂಡ್ ಗಳನ್ನ ವೈಲೇಟ್ ಮಾಡಿದಾರೆ ಆ ಬಾಂಡ್ ಗಳನ್ನ ಫೋರ್ಫಿಟ್ ಮಾಡುವಂಥದ್ದು. ಇತ್ತೀಚೆಗೆ ಕೆಲವರು ತಲೆ ಮರೆಸ್ಕೊಂಡು ಹೋಗಿದ್ರೆ ಅವ್ರ ಓವಿ ರೌಡಿ ಶೀಟ್ಸ್ ಗಳ ಪತ್ತೆ ಮಾಡೋದ್ರ ಬಗ್ಗೆನೂ ಕೂಡ ನಿರ್ದೇಶನವನ್ನ ನೀಡಲಾಗಿದೆ. ಇನ್ನೊಂದು ಏನಂತಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಇರುವ ಒಂದು ಜನರಿಗೆ ಭಯ ಬರುವ ರೀತಿಯಲ್ಲಿ ಕೆಲವು ಸೋಷಿಯಲ್ ಮೀಡಿಯಾ ರೀಲ್ ಗಳನ್ನು ಕೂಡ ಕೆಲವು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಗಳು ಬಿಡ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯನ್ನು ಕೂಡ ನಮ್ಮ ಅಧಿಕಾರಿಗಳಿಗೆ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಮಾಡ್ಲಿಕ್ಕೆ ಕೂಡ ನಿರ್ದೇಶನವನ್ನ ನೀಡಿದ್ದೀವಿ. ಯಾರು ಕೂಡ ಈ ಸಾರ್ವಜನಿಕರಿಗೆ ಭಯ ಬರುವ ರೀತಿಯಲ್ಲಿ ಏನೇ ಅಪರಾಧಗಳಲ್ಲಿ ಭಾಗಿಯಾಗಿದ್ರೆ ಅವ್ರ ಮೇಲೆ ನಾವು ಕಠಿಣವಾದ ಕ್ರಮ ಕೈಗೊಳ್ಳಲಿಕ್ಕೆ ಸ್ಥಳೀಯ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಲಾಗಿದೆ. ಈಗ ತಾವು ನೋಡಿದ್ರೆ ಕಳೆದ 2 ವರ್ಷದಲ್ಲಿ ನಿಯರ್ಲಿ 1.5 to 2 years ಅಲ್ಲಿ 31 ರೌಡಿ ಶೀಟ್ಸ್ ಗಳನ್ನ ಈಗಾಗಲೇ ಗಡೀಪಾರು ಮಾಡಲಾಗಿದೆ. 4 ರೌಡಿ ಶೀಟ್ಸ್ ಗಳನ್ನ ಗುಂಡಾಕ್ಟ್ ಅಲ್ಲಿ ಕೂಡ ಕ್ರಮ ಕೈಗೊಳ್ಳಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದೀವಿ. ಈಗ ಕಳೆದ 1-2 ತಿಂಗಳಲ್ಲಿ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಅಲ್ಲಿ ಈಗಾಗಲೇ ಒಂದು ಏನು ರೂಢಿಗತ ರಾಬ್ರಿ ಗ್ಯಾಂಗ್ ಇದೆ ಅವ್ರ ಮೇಲೆ ಕೇಕ್ ಕೊದಡಿಯಲ್ಲಿ ಕೂಡ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೀತಾ ಇದೆ. ಇದೇನು ಸರ್ಪ್ರೈಸ್ ಸರ್ಚ್ ಇದೆ ಮತ್ತು ರೌಡಿ ಪರೇಡ್ಗಳಿದಾವೆ ಮತ್ತು ಇವ್ರ ಮೇಲೆ ನಿಗಾ ಇಡುವುದು ಅದು ಇನ್ನಷ್ಟು ಬಲಿಷ್ಠ ಆಗಬೇಕು ಅಂತ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ರು. ಅದ್ರ ಬಗ್ಗೆನೂ ಕೂಡ DCP ಲಾ ಅಂಡ್ ಆರ್ಡರ್ ಅವರು ಮಾನಿಟರ್ ಮಾಡ್ಲಿಕ್ಕೆ ಅವರಿಗೂ ಕೂಡ ನಿರ್ದೇಶನವನ್ನು ನೀಡಲಾಗಿದೆ. ಇವತ್ತು ಸರ್ಚ್ ಮಾಡಿದ 327 ಮನೆಗಳಲ್ಲಿ 4 ಮನೆಗಳಲ್ಲಿ ನಮಗೆ ಏನು ಕೆಲವು ವೆಪನ್ಸ್ ಗಳು ಸಿಕ್ಕಿದೆ. ನೈಫ್ ಇರಬಹುದು, ಮಚ್ ಇರಬಹುದು ಮತ್ತು ಒಂದು ತಲವಾರ್ ಟೈಪ್ ಇದೆ, ಸ್ಮಾಲ್ ತಲವಾರ್ ಟೈಪ್ ಇದೆ, ಕೊಡ್ಲಿ ಸಿಕ್ಕಿದೆ. ಈಗ ಅವುಗಳನ್ನ ನಾವು ಪರಿಶೀಲನೆ ಮಾಡಿ ಯಾವ ಉದ್ದೇಶಕ್ಕೆ ಇಟ್ಕೊಂಡಿದ್ದಾರೆ ಅವರ ಮೇಲೇನು ಕೂಡ ನಾವು ಕ್ರಮವನ್ನ ತೆಗೆದುಕೊಳ್ಳಲಿಕ್ಕೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ. ಆಲ್ ಅಡ್ವೈಸ್ ಬೈ ಅಡ್ವೊಕೇಟ್ಸ್. ಈಗ ತಾವು ಹೇಳೋದು ನನಗೆ ಗೊತ್ತಿದೆ, ಇದರಲ್ಲಿನೂ ಈ ಕೆಲವರಿಗೆ ಅಪರಾಧಗಳಿಂದ ಹೊರಗಡೆ ಬಂದಿದ್ದಾರೆ. ರಿಯಲ್ ಎಸ್ಟೇಟು ಬೇರೆ ಬೇರೆ ಇಂಡೈರೆಕ್ಟ್ ಆಗಿ ಎಕ್ಸ್ಟಾರ್ಷನ್ ಮಾಡಿಸುವಂಥದ್ದು ಮಾಡೋದ್ರ ಬಗ್ಗೆ ಇದೆ. ಸಾರ್ವಜನಿಕರಲ್ಲಿ ವಿನಂತಿ ಏನಂತಂದ್ರೆ ಯಾರೇ ಈ ರೀತಿ ಇದ್ರೆ ಡೈರೆಕ್ಟ್ ಆಗ್ಲಿ ಇಂಡೈರೆಕ್ಟ್ ಆಗ್ಲಿ ತಮ್ಗೇನಾದ್ರೂ ತೊಂದರೆ ನೀಡ್ತಾ ಇದ್ರೆ ನಿರ್ಭಯವಾಗಿ ದೂರನ್ನ ಕೊಡಿ, ಅವ್ರ ಮೇಲೆ ನಾವು ಕಠಿಣವಾದ ಕ್ರಮ ತಗೊಳ್ತೀವಿ. ದೂರು ಬರಲಾರ್ದೆ ಕಾಂಪ್ಲೇಂಟ್ ಆಕ್ಷನ್ ತಗೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಕಾಂಪ್ಲೇನೆಂಟ್ ಶುಡ್ ಸಪೋರ್ಟ್ ದ ಕೇಸ್. ಟ್ರಾನ್ಸಿಷನ್ ಫೇಸ್ ನಮ್ಮ ಉದ್ದೇಶ ಇರೋದಂತಂದ್ರೆ ಒಂದು ಶಾಂತ ರೀತಿಯ ಸುಸಜ್ಜಿತ ಸಮಾಜ ಮಾಡಬೇಕು. ಈಗೇನು ರೌಡಿ ಶೀಟರ್ ಇದ್ದಾನೆ ಅವನಿಗೆ ಅದೇ ಒಂದು ಟ್ಯಾಗ್ ಕೊಟ್ಟು ಜೀವನ ಪರ್ಯಂತ ಅವನಿಗೆ ಹಾಳು ಮಾಡ್ಬೇಕಂತ ಉದ್ದೇಶ ಇಲ್ಲ. ಅವನಿಗೆ ಬದಲಾವಣೆ ತರಬೇಕು. ಅವನು ಬದಲಾವಣೆ ಆದಾಗ ಮಾತ್ರ ಬೇರೆಯವ್ರಿಗೆ ಒಳ್ಳೇದಾಗುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಅವ್ರು ಏನಾದ್ರು ಒಳ್ಳೆ ರೀತಿಯಿಂದ ಬದಲಾವಣೆ ಆಗಿದ್ರೆ ಸೊ ಅದನ್ನ ನಾವು ಸಪೋರ್ಟ್ ಮಾಡ್ತೀವಿ. ಒಂದ್ ವೇಳೆ ಅದನ್ನ ಬರೀ ಶಾಡೋ ಆಗಿ ಇಟ್ಕೊಂಡು ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ, ಏನು ಹಳೆ ಚಾಳಿ ಇದೆ ಮುಂದುವರ್ಸ್ತಾ ಇದ್ದಾರೆ, 100% ವಿಲ್ ಟೇಕ್ ಸೋ ಮೋಟೋ ಕೇಸ್ ಆಲ್ಸೋ ಆಗ್ತಾ ಇದ್ದಾರೆ. ಈಗ ನೋಡಿ ಲಾಸ್ಟ್ 1 ವರ್ಷದಲ್ಲಿ 340+ ಮೋರ್ ದನ್ 10 years ಇನ್ಆಕ್ಟಿವ್ ಇದ್ದವರು, ಡೆತ್ ಆದವರು, ವಯಸ್ಸಾದವರು ರೌಡಿ ಶೀಟ್ ಕ್ಲೋಸ್ ಮಾಡಿದ್ದೀವಿ.
ಸೊ 1500 ಇಟ್ ಹ್ಯಾಸ್ ಕಮ್ ಡೌನ್ 1550 ಇತ್ತು. ಯಾವ ಸಂದರ್ಭದಲ್ಲಿ ರೌಡಿ ಶೀಟ್ ಓಪನ್ ಮಾಡಬೇಕು ಮತ್ತು ಅದು ಪ್ರತಿ ವರ್ಷ ಅವನ ಚಲನವಲನ ಮೇಲೆ ನಿಗಾ ಇಟ್ಟು ಸುಧಾರಣೆ ಆಗಿದ್ರೆ ಅದನ್ನ ಮತ್ತೆ ನಾವು ಕ್ಲೋಸ್ ಮಾಡ್ಲಿಕ್ಕೂ ಅವಕಾಶ ಇದೆ. ಒಂದ್ ವೇಳೆ ಬದಲಾವಣೆ ಆಗಿರುವಂತ ನಮ್ಗೆ ಕಾನ್ಫಿಡೆನ್ಸ್ ಇರಬೇಕಾಗುತ್ತೆ. ಕೆಲವು ಸಲ ಈಗ ಒಂದೇ ಕೇಸ್ ಇರುತ್ತೆ, ಟ್ರಯಲ್ 5-6 ಇಯರ್ಸ್ ನಡೀತಾ ಇರುತ್ತೆ. ಇನ್ ಬಿಟ್ವೀನ್ ಅವರು ಯಾರು ವಿಟ್ನೆಸಸ್ ಇದ್ದಾರೆ, ಕಾಂಪ್ಲಿನೆಂಟ್ಸ್ ಇದ್ದಾರೆ, ಅವ್ರಿಗೆ ಹೆದರ್ಸುವಂತದ್ದು ಇರುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಕೆಲವರಿಗೆ ರೌಡಿ ಶೀಟ್ಸ್ ಕಂಟಿನ್ಯೂ ಮಾಡಬೇಕಾಗುತ್ತೆ.